ಸಿಎಂ ಹುದ್ದೆ ಒಪ್ಪಂದದ ಬಗ್ಗೆ ಕೊನೆಗೂ ಮೌನ ಮುರಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿದ್ಯಾಕೆ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಾಷ್ಟ್ರೀಯ ವಾಹಿನಿ ಸಂದರ್ಶನದ ವೇಳೆ ಒಪ್ಪಂದದ ಬಗ್ಗೆ ಮಾತು ಆಡಿದ್ದಾರೆ. ನಮ್ಮ ನಡುವೆ ಕೆಲವೊಂದು ಹೊಂದಾಣಿಕೆ ಇದೆ, ಬಹಿರಂಗವಾಗಿ ಯಾವುದನ್ನು ಹೇಳೋಕೆ ಆಗೋದಿಲ್ಲ. ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಯಾವುದನ್ನು ಹೇಳೋಕೆ ಆಗೋದಿಲ್ಲ, ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಒಪ್ಪಂದದ ಬಗ್ಗೆ ಮೌನ ಮುರಿದ್ರ ಡಿಕೆ ಶಿವಕುಮಾರ್. ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿದ್ಯಾಕೆ ಡಿಕೆ ಶಿವಕುಮಾರ್. ರಾಷ್ಟ್ರೀಯ ವಾಹಿನಿ ಸಂದರ್ಶನದ ವೇಳೆ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ನಡುವೆ ಕೆಲವೊಂದು ಹೊಂದಾಣಿಕೆ ಇದೆ, ಬಹಿರಂಗವಾಗಿ ಯಾವುದನ್ನು ಹೇಳೋದಕ್ಕೆ ಆಗೋದಿಲ್ಲ. ಒಂದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೀನಿ ಹೀಗಂತ ಬಹಿರಂಗವಾಗಿ ನಾನು ಯಾವುದನ್ನ ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ವಾಹಿನಿಯಲ್ಲಿ ಸಂದರ್ಶನದ ವೇಳೆ ಒಪ್ಪಂದದ ಬಗ್ಗೆ ಮಾತನ್ನ ಆಡಿದ್ದಾರೆ. ಸಿಎಂ ಹುದ್ದೆ ಒಪ್ಪಂದದ ಬಗ್ಗೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ಮುರಿದ್ರ ಅಂತ. ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಾಷ್ಟ್ರೀಯ ವಾಹಿನಿಯ ಸಂದರ್ಶನದ ವೇಳೆ ಒಪ್ಪಂದದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಮ್ಮ ನಡುವೆ ಕೆಲವೊಂದು ಹೊಂದಾಣಿಕೆ ಆಗಿದೆ, ಬಹಿರಂಗವಾಗಿ ಯಾವುದನ್ನು ಹೇಳೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೀನಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ವಾಹಿನಿಯಲ್ಲಿ ನೀಡಿದ್ದ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವೀಶ್, ಡಿಕೆಶಿ ಅವರ ಈ ಒಂದು ಹೇಳಿಕೆ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಸಿಎಂ ಹುದ್ದೆ ಬಗ್ಗೆ ಒಪ್ಪಂದ ನಿಜಕ್ಕೂ ಆಗಿದೆಯಾ ಅಂತ? ಅರ್ಪಿತಾ, ಪ್ರಮುಖವಾಗಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ನೇರವಾಗಿ ನಾನು ಸಿಎಂ ಆಗ್ತೀನಿ ಅಂತ ಹೇಳದೇ ಇದ್ರು ಕೂಡ ಮುಂದೊಂದು ದಿನ ಸಿಎಂ ಆಗ್ತೇನೆ ಅನ್ನೋ ಸುಳಿವನ್ನ ಅವರ ಮಾತುಗಳಲ್ಲಿ ಕೂಡ ಸ್ಪಷ್ಟಪಡಿಸಿದಂತೆ ಇದೆ. ಅಂದ್ರೆ ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ 2-3 ವಿಚಾರಗಳನ್ನು ಕೂಡ ಅವರು ಒಂದ್ ರೀತಿಯಲ್ಲಿ ಎತ್ತುತ್ತಾರೆ. ಅಂದ್ರೆ ಲಾಯಲ್ಟಿಗೆ ರಾಯಲ್ಟಿ ಇದೆ, ಅದಕ್ಕೆ ವೆಯ್ಟ್ ಮಾಡ್ತೇನೆ, ಮತ್ತೆ ಜಾಸ್ತಿ ದಿನ ವೆಯ್ಟ್ ಮಾಡೋದಿಲ್ಲ, ಈ ರೀತಿಯ ಒಂದು ಮಾತುಗಳೇನಿದೆ ಇದು ಯಾವುದನ್ನ ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಜೊತೆಗೆ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ, ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಮಾತುಗಳನ್ನ ಆಡೋದ್ರ ಜೊತೆಗೆ ಅವರ ಸುತ್ತಮುತ್ತ ಇರೋರ ಬಗ್ಗೆ ಅವ್ರು ಮಾತನಾಡ್ತಾ ಇರೋದ್ರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ನೇರವಾಗಿ ಕೋಪತಾಪವನ್ನು ತೋರಿಸಿದೆ. ಅದೆಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ನನ್ನ ಲಾಯಲ್ಟಿಗೆ ರಾಯಲ್ಟಿ ಸಿಗುತ್ತೆ, ಮುಂದೊಂದು ದಿನ ಅದಕ್ಕೆ ಕಾಯ್ತಾ ಇದ್ದೇನೆ ಅನ್ನೋ ಮಾತುಗಳೇನಿದೆ ಅದು ನಿಜಕ್ಕೂ ಕೂಡ ಸಿಎಂ ಪೋಸ್ಟ್ ವಿಚಾರವಾಗಿ ಹೇಳಿರ್ತಕ್ಕಂತ ಮಾತುಗಳು ಅನ್ನೋದು ಕೂಡ ಸ್ಪಷ್ಟವಾದಂತಿದೆ. ಇನ್ನೊಂದು ವಿಚಾರ ಹೇಳ್ತಾರೆ, ಅಂದ್ರೆ ಈ ಒಂದು ಸಿಎಂ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಒಪ್ಪಂದ, ಈ ಅಗ್ರಿಮೆಂಟ್ ಮತ್ತೆ ಇದ್ರ ಬಗ್ಗೆ ಒಂದ್ ರೀತಿಯಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ನಡುವೆ ಒಂದಷ್ಟು ಒಪ್ಪಂದ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗಾಗಿ ಅದನ್ನು ಮಾಧ್ಯಮದ ಮುಂದೆ ಹೇಳೋದಿಲ್ಲ ಅಂತ. ಹಾಗಾಗಿ ಅದೇ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಒಪ್ಪಂದ ಏನು ಅನ್ನೋದೇ ಎಲ್ಲರ ಕುತೂಹಲ ಇರ್ತಕ್ಕಂಥದ್ದು. ಹಾಗಾಗಿ ಹಾಸನ ಸಮಾವೇಶಕ್ಕೂ ಮುನ್ನ ಒಂದು ಡಿಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅರ್ಪಿತಾ. ರವೀಶ್, ಹಾಗೆ ನೀವು ಸಂಪರ್ಕದಲ್ಲಿರಿ.